ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಾವೀಗ ಹಂಪಿಯ ಹೇಮಕೂಟ ಪರ್ವತದ ಮೇಲಿದ್ದೀವಿ. ಬನ್ನಿ ಹಂಪಿಯ ಒಂದು ಹೇಮಕೂಟದ ಪರ್ವತದ ಬಗ್ಗೆ ತಿಳ್ಕೊಂಬರೋಣ. ಹೇಮಕೂಟ ಪರ್ವತದಿಂದ ನೋಡಿದಾಗ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನ ಈ ರೀತಿ ಕಾಣ್ತಾ ಇದೆ ನೋಡಿ. ಇದು ರಾಜಗೋಪುರ. ಕೆಳಗಡೆ ನೋಡಿ ಮುಂದೆ ರಥ ಕೂಡ ಕಾಣ್ತಾ ಇದೆ. ಇದು ಹೇಮಕೂಟ ಪರ್ವತದ ಒಂದು ಸುಂದರವಾದ ದೃಶ್ಯ. ಇಲ್ಲಿ ನೋಡಿ, ಹೇಮಕೂಟ ಪರ್ವತದ ಮೇಲೆ ತ್ರಿಕೋನಾಕೃತಿಯಾದಂಥ ದೇವಸ್ಥಾನಗಳು ಜಾಸ್ತಿ ಇವೆ. ಇಲ್ಲಿ ತ್ರಿಕೋನ ಆಕೃತಿಯಲ್ಲಿ ಮಾಡಲ್ಪಟ್ಟಂತಹ ದೇವಸ್ಥಾನಗಳೇ ಜಾಸ್ತಿ. ಇಲ್ಲಿ ಸುಂದರವಾದಂತಹ ಪ್ರದೇಶ ಇದು ಹಂಪಿಯ ಹೇಮಕೂಟ ಪರ್ವತ. ನೋಡಿ, ಎದುರುಗಡೆ ಕಾಣ್ತಿರೋದೆ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನ. ಅದು ರಾಜಗೋಪುರ, ದೊಡ್ಡ ದೊಡ್ಡ ಬಂಡೆಗಳು. ನೋಡಿ, ಎದುರುಗಡೆ ಕಾಣ್ತಾ ಇದೆಯಲ್ಲ, ಆ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಅಲ್ಲೊಂದು ಮಂಟಪ ನಿರ್ಮಿಸಿದ್ದಾರೆ. ಎಷ್ಟೊಂದು ನಾಜೂಕಾಗಿ, ಎಷ್ಟೊಂದು ನೈಪುಣ್ಯತೆಯಿಂದ ಅಂದಿನ ಶಿಲ್ಪಕಾರರು ಅದನ್ನು ಮಂಟಪ ನಿರ್ಮಿಸಿದ್ದಾರೆ. ನೋಡಿ, ಎದುರುಗಡೆ ಕಾಣ್ತಾ ಇದೆ ನಿಮಗೆ. ನೋಡಿ, ದೊಡ್ಡ ದೊಡ್ಡ ಬಂಡೆಗಳು. ಸುಂದರವಾದಂತಹ ಪ್ರದೇಶ ಇದು. ನೋಡಿ, ಏಕಶಿಲಾ ಬಂಡೆ ಇದು, ಸುಮಾರು ದೂರದವರೆಗೂ ಇದೆ. ಆ ಮರದ ಗುಂಪು ಕಾಣ್ತಾ ಇದೆಯಲ್ಲ, ಅಲ್ಲೇ ತುಂಗಭದ್ರಾ ನದಿ ಹರಿತಾ ಇರೋದು. ಈ ವಿಸ್ಮಯ ನೋಡಿ, ಇದು ಪ್ರಕೃತಿ ನಿಯಮನೋ ಅಥವಾ ಚಿಕ್ಕ ಕಲ್ಲನ್ನು ಯಾರೋ ತಂದು ಮಕ್ಕಳ ಆಟಿಕೆಯಲ್ಲಿ ಇಡ್ತಾರಲ್ಲ, ಆ ಥರ ಇದು ಕಾಣ್ತಾ ಇದೆ. ಇದು ಪ್ರಕೃತಿ ದತ್ತವಾಗಿ ಬಂದಂಥ ಕಲ್ಲು ಇದು. ನೋಡಿ, ಈ ಬಂಡೆ ಮೇಲೆ ಈ ಬೃಹತ್ತಾದ ಬಂಡೆ ನಿಂತಿದೆ. ನೋಡಿ, ಸುಮಾರು ಒಂದು 25 ಅಡಿ ಎತ್ತರ ಇರ್ತಕ್ಕಂಥ ಬಂಡೆ ಇದು. ನೋಡಿ, ಎಲ್ಲೂ ಬ್ಯಾಲೆನ್ಸ್ ಇಲ್ಲ ಇದಕ್ಕೆ. ಮುಂದಿನ ಬಂಡೆ ಮಾತ್ರ ಬ್ಯಾಲೆನ್ಸ್ ಇರೋದು. ಇದು ಹಂಪಿಗೆ ವರವಾಗಿವೆ. ಈ ಬಂಡೆಗಳಿಂದನೇ ಹಂಪಿಯ ಸೌಂದರ್ಯ ಇನ್ನಷ್ಟು ಮೆರುಗು ಮತ್ತು ಹೆಚ್ಚಾಗಿದೆ. ನೋಡಿ, ಹಂಪಿಯಲ್ಲಿ ಈ ಬಂಡೆಗಳದೇ ಕಾರ್ಬಾರು. ನೋಡಿ, ಯಾರೋ ತಂದು ಇಟ್ಟಿದ್ದಾರೇನೋ ಅನ್ನೋ ಅಷ್ಟು ಮಟ್ಟಿಗೆ ಸುಂದರವಾದಂತಹ ಒಂದು ನೈಪುಣ್ಯತೆಯಿಂದ. ನೋಡಿ, ಪ್ರಕೃತಿಯ ಮುಂದೆ ಮಾನವನು ಯಾವುದಕ್ಕೂ ಸಮ ಅಲ್ಲ. ನೋಡಿ, ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡಿ 2 ಅಂತಸ್ತಿನ ಮಂಟಪ ಇದು. ನಾವು ಇವಾಗ ಏನು ಸಿಮೆಂಟಿಂದ ಎಷ್ಟು 100 ಅಂತಸ್ತು ಕಟ್ಟಿದ್ರು ಇದಕ್ಕೆ ಸಾಟಿ ಇಲ್ಲ. ನೋಡಿ, ಎಷ್ಟು ಸೊಗಸಾಗಿ ಮಾಡಿದ್ದಾರೆ ಅದನ್ನು, 2 ಅಂತಸ್ತಿನ ಮಂಟಪನ. ನೋಡಿ, ಇಂದಿಗೂ ಸುಮಾರು 500-600 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಮಂಟಪ ಇದು. ಇವತ್ತಿಗೂ ಏನೂ ಆಗಿಲ್ಲ ಅದು. ನೋಡಿ, ಯಾವ ಕಬ್ಬಿಣನೂ ಇಲ್ಲ, ಯಾವ ಸಿಮೆಂಟೂ ಇಲ್ಲ. ನೋಡಿ, ಇಲ್ಲೆಲ್ಲ ಹೇಮಕೂಟ ಪರ್ವತದ ಮೇಲೆ ದೇವಾಲಯಗಳ ಸಮೂಹ ಜಾಸ್ತಿ ಇದೆ. ಪ್ರಿಯ ವೀಕ್ಷಕರು, ಇಲ್ಲಿ ನೋಡಿ, ಎದುರುಗಡೆ ಕಾಣ್ತಾ ಇರೋದೇ ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ ಹಂಪಿ. ಎದುರುಗಡೆ ಕಾಣ್ತಾ ಇದೆಯಲ್ಲ, ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ ಇದು ಇದೆ. ಇವೆಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳಿವೆ. ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ ಅಂದರೆ ಮೊದಲು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಇದೇ ಇರಬೇಕು ಅನ್ನೋ ಗೊತ್ತಿಲ್ಲ ನನಗೆ, ಏನು ಕರೀತಾರೋ ಗೊತ್ತಿಲ್ಲ. ಇಲ್ಲಿ ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ ಅಂತ ಬರೆದಿದ್ದಾರೆ. ಇದೇ ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ. ಯಾರಿಗೆ ಗೊತ್ತು, ಫಸ್ಟು ಇಲ್ಲೇ ವಿರೂಪಾಕ್ಷೇಶ್ವರ ದೇವಸ್ಥಾನ, ವಿರೂಪಾಕ್ಷೇಶ್ವರ ಇಲ್ಲೇ ನೆಲೆಗೊಂಡಿರ್ಬೋದು. ತದನಂತರ ಮಹಾರಾಜರಿಂದ
ಹೊಸ ದೇವಸ್ಥಾನ ಕಟ್ಟಿಸಿ ಆ ಕಡೆ ಶಿಫ್ಟ್ ಆಗಿರ್ಬೋದು, ಗೊತ್ತಿಲ್ಲ ನಮಗೆ, ಅಷ್ಟೊಂದು ಇತಿಹಾಸ ಮಾಹಿತಿ ಇಲ್ಲ. ಆದರೆ ಇದಕ್ಕೆ ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಮುಂದ್ಗಡೆ ನೀರಿನ ಕೊಳ ಇದೆ ನೋಡಿ, ಇದು ಪ್ರಕೃತಿ ದತ್ತವಾಗಿ ಬಂದಂತಹ ಕೊಳ ಇದು ನೋಡಿ. ಎಲ್ಲಂದರಲ್ಲಿ ದೇವಸ್ಥಾನಗಳು, ಸುಂದರ ನೋಟ. ಹಂಪಿಯು ಮೂಲತಃ ಶೈವ ಪಂಥದವರ ಒಂದು ಪುಣ್ಯ ಸ್ಥಳವಾಗಿದೆ. ಯಾಕಂದರೆ ಇಲ್ಲಿ ಬಂಡೆಗಳ ಮೇಲೆ ಸಾಕಷ್ಟು ಶಿವಲಿಂಗ ವಿಗ್ರಹಗಳು ಮತ್ತು ನಂದಿ ವಿಗ್ರಹಗಳು ಜಾಸ್ತಿ ಕಾಣಿಸ್ತವೆ. ಇಲ್ಲಿ ನೋಡಿ, ಉದಾಹರಣೆ ಹೊಳೆದಂಡೆ ಮೇಲೂ ಇದೇ ಥರನೇ ಕಾಣಿಸ್ತಾ ಇದ್ದಾವೆ. ಇಲ್ಲಿ ನೋಡಿ 5 ಶಿವಲಿಂಗಗಳು ಒಂದೇ ಹತ್ರ ಇವೆ ನೋಡಿ. ಎದುರುಗಡೆ ಕಾಣ್ತಿರೋದು ಸನ್ಸೆಟ್. ಅದು ಇವಾಗ ಸಮಯ ಹತ್ತತ್ರ 5 ಗಂಟೆ ಆಗ್ತಾ ಬಂತು. ಆದರೆ ಮೋಡ ಕವಿದ ವಾತಾವರಣ ಇರೋದ್ರಿಂದ ಏನು ಗೊತ್ತಾಗ್ತಾ ಇಲ್ಲ, ಮೋಡ ಮುಚ್ಚಿಕೊಂಡಿದೆ ನೋಡಿ. ಸಖತ್ ಮೋಡ ಇರೋದ್ರಿಂದ ಸೂರ್ಯ ಕಾಣಿಸ್ತಾ ಇಲ್ಲ. ಇದೇ ಸನ್ಸೆಟ್ ಪ್ರದೇಶ. ಸುಂದರ ಸೂರ್ಯಾಸ್ತದ ಒಂದು ದೃಶ್ಯ ನೋಡ್ಬೋದು ಇಲ್ಲಿ. ಎದುರುಗಡೆ ಕಾಣ್ತಾ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದೇ ಸನ್ಸೆಟ್ ಪ್ರದೇಶ ನೋಡಿ. ಅಲ್ಲೆಲ್ಲ ಕುರ್ಚಿ ಮಾಡಿದ್ದಾರೆ, ಚೇರ್ಗಳೆಲ್ಲ ಕೂತ್ಕೊಂಡು ವೀಕ್ಷಣೆ ಮಾಡೋಕ್ಕೆ. ಅಲ್ಲಿ ಕೂತ್ಕೊಂಡೇ ಸೂರ್ಯಾಸ್ತವನ್ನು ವೀಕ್ಷಣೆ ಮಾಡ್ತಾರೆ ಕೂತ್ಕೊಂಡು. ಅಲ್ಲಿ ನೋಡಿ ಎಷ್ಟು ಸೊಗಸಾಗಿ ಕಾಣ್ತಿದೆ ವೇವ್ಸು. ಈ ಜಾಗದಲ್ಲೆಲ್ಲ ಕೂತ್ಕೊಂಡು ವೀಕ್ಷಣೆ ಮಾಡ್ತಾರೆ ಸೂರ್ಯಾಸ್ತನ ನೋಡಿ. ನಿಜವಾಗ್ಲೂ ಇಂಥ ಹಂಪಿ ಅಂಥ ಪ್ರದೇಶವನ್ನು ನಾವು ಪಡೆದಿರೋದು ನಮ್ಮ ಹೆಮ್ಮೆಯ ಸಂಗತಿ ಮತ್ತು ಪುಣ್ಯ ನಮ್ಮದು. ಇದು ನಮ್ಮ ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ಇರುವಂಥದ್ದೇ ನಮ್ಮ ಹೆಮ್ಮೆಯ ಸಂಗತಿ. ನೋಡಿ ವೀಕ್ಷಕರೇ, ಹೇಮಕೂಟ ಪರ್ವತದ ಒಂದು ಅದ್ಭುತವಾದಂಥ ವೇವ್ಸು, ಸುಂದರವಾದಂಥ ವೇವ್ಸ್ ನೋಡಿ. ಇಲ್ಲೆಲ್ಲ ಚೇರ್ ಕಾಣ್ತಾವಲ್ಲ, ಇಲ್ಲಿ ಸೂರ್ಯಾಸ್ತವನ್ನು ನೋಡೋಕ್ಕೆ ಮಾಡಿದ್ದಾರೆ. ಇವತ್ತು ಫುಲ್ ಮೋಡ ಇರೋದ್ರಿಂದ ಸೂರ್ಯಾಸ್ತ ನೋಡೋಕ್ಕಾಗಲಿಲ್ಲ. ಇಲ್ಲೇ ಸೂರ್ಯಾಸ್ತ ಆಗೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವೇವು, ಇಲ್ಲೇ ಸೂರ್ಯಾಸ್ತ ಆಗೋದು. ಇದೇ ಜಾಗದಿಂದನೇ ಸೂರ್ಯಾಸ್ತ ಆಗೋದು. ಇವತ್ತು ಮೋಡ ಫುಲ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ, ಗೋಚರಿಸ್ತಾ ಇಲ್ಲ ನೋಡಿ. ಎಷ್ಟು ಸುಂದರವಾದಂಥ ವೇವ್ಸ್ ನೋಡಿ. ಪ್ರಕೃತಿಯ ಮುಂದೆ ಮಾನವ ತೃಣ ಸಮಾನ. ಸುಂದರವಾದಂಥ ಹಂಪಿಯ ಒಂದು ದೃಶ್ಯ ನೋಡಿ. ದೂರದಿಂದ ಶ್ರೀ ವಿರೂಪಾಕ್ಷೇಶ್ವರ ಉತ್ತರ ಬಾಗಿಲಿನ ಒಂದು ಗೋಪುರ ಇದು. ಉತ್ತರ ಬಾಗಿಲಿನ ಒಂದು ಗೋಪುರ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಎಷ್ಟು ಸೊಗಸಾಗಿ ಸುಂದರವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಮುಂದ್ಗಡೆ ಕಾಣ್ತಿರೋದೇ ಅಂಜನಾದ್ರಿ ಬೆಟ್ಟದ ಒಂದು ತಪ್ಪಲು ಪ್ರದೇಶ ನೋಡಿ. ಇದು ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ರಾಜಗೋಪುರದ ಒಂದು ಭಾಗ ಕಾಣ್ತಾ ಇದೆ ನೋಡಿ. ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸುತ್ತಲೂ ಕೋಟೆ ಥರ ಕಟ್ಟಿಬಿಟ್ಟು ಎಷ್ಟು ಭದ್ರವಾಗಿ ಇದನ್ನು ಕಟ್ಟಿ ಈ ತಳಪಾಯನ ಇಲ್ಲೆಲ್ಲ ದೇವಸ್ಥಾನ ನಿರ್ಮಿಸಿದ್ದಾರೆ. ಇಲ್ಲಿ ನೋಡಿ, ಪುಟ್ಟ ದೇವಸ್ಥಾನ, ಕಲ್ಲಲ್ಲಿ ಕಲೆ ಅರಳಿಸಿದ್ದಾರೆ.
ನೋಡಿ, ಸುಂದರವಾದಂತಹ ಒಂದು ಕಲೆಯನ್ನು ಅರಳಿಸಿದ್ದಾರೆ. ಹಂಪಿಯಲ್ಲಿ ನನಗನ್ನಿಸಿರೋ ಮಟ್ಟಿಗೆ ಯಾವ ಕಲ್ಲೂ ವೇಸ್ಟ್ ಮಾಡಿಲ್ಲ. ಎಲ್ಲದರಲ್ಲೂ ಒಂದು ಶಿಲೆಯಲ್ಲಿ ಕಲೆಯನ್ನು ಅರಳಿಸಿದ್ದಾರೆ. ನೋಡಿ, ಕಲ್ಲಲ್ಲಿ ರಾಮ, ಸೀತೆ, ಆಂಜನೇಯ, ಲಕ್ಷ್ಮಣರ ವಿಗ್ರಹ ಇದೆ, ಕೆತ್ತಿದ್ದಾರೆ. ಅದರ ಜೊತೆಗೆ ಇಲ್ಲೇ ಹನುಮಂತ, ನಿಜವಾದ ಹನುಮಂತ ಕೂಡ ಇಲ್ಲೇ ಇದ್ದಾನೆ. ಇದು ಪ್ರಕೃತಿಯ ವಿಸ್ಮಯ. ನೋಡಿ, ಎರಡಂತಸ್ತಿನ ಮಂಟಪದ ಒಂದು ಛಾವಣಿಯಾಗಿ ಬಂದೋಬಸ್ತ್ ಮಾಡಿದ್ದಾರೆ. ಇಲ್ಲಿ ಒಂದು ಬಂಡೆ ಕಿತ್ತೋಗಿದೆ ನೋಡಿ, ಇಷ್ಟು ಭದ್ರ ಬುನಾದಿಯಿಂದ ಮಾಡಿದ್ದಾರೆ ಎರಡಂತಸ್ತಿನ ಒಂದು ಮಂಟಪನ. ದೂರದಿಂದ ಎಷ್ಟು ಸೊಗಸಾಗಿ ಕಾಣುತ್ತೆ ವೇವ್ಸ್ ಇದು ಮಂಟಪದ್ದು. ಈ ಕಡೆ ಹೋದರೆ ವಿರೂಪಾಕ್ಷೇಶ್ವರ ಟೆಂಪಲ್ಲು, ಈ ಕಡೆ ಹೋದರೆ ಕೃಷ್ಣ ಮಂದಿರ ಮತ್ತು ಕಮಲಾಪುರ ಕಡೆ ಹೋಗುತ್ತೆ. ಈ ಕಡೆ ವೇವ್ಸ್ ನೋಡಿ. ನೋಡಿ, ಇದೆಲ್ಲ ಹೇಮಕೂಟ ಪರ್ವತದಲ್ಲಿರ್ತಕ್ಕಂಥ ದೇವಸ್ಥಾನಗಳ ಸಮೂಹ. ಅದರಲ್ಲಿ ಈ ದೇವಸ್ಥಾನಗಳು 3 ಗರ್ಭಗೃಹಗಳನ್ನು ಅಥವಾ 3 ಗರ್ಭಗುಡಿಗಳನ್ನು ಹೊಂದಿವೆ. ಇಲ್ಲಿ ಹೇಮಕೂಟ ಪರ್ವತದಲ್ಲಿ ಇರ್ತಕ್ಕಂಥ ಎಲ್ಲ ದೇವಾಲಯಗಳು ಅಷ್ಟೇ. ಇಲ್ಲಿ ನೋಡಿ ಕಾಣ್ತಾ ಇವೆ, ತ್ರಿಕೋನಾಕೃತಿಯಲ್ಲಿ 3 ಗರ್ಭಗುಡಿ. ನೋಡಿ, ಸುಂದರ ಒಂದು ಮಂಟಪ ಇಲ್ಲಿದೆ. 3 ಗರ್ಭಗುಡಿಗಳನ್ನು ಹೊಂದಿರತಕ್ಕಂಥ ದೇವಸ್ಥಾನಗಳು ಜಾಸ್ತಿ ಇವೆ ಇಲ್ಲಿ ನೋಡಿ. ಹೇಮಕೂಟ ಪರ್ವತಕ್ಕೆ ಬಂದಾಗ, ಹಂಪಿಗೆ ಬಂದಾಗ ಹೇಮಕೂಟ ಪರ್ವತದಲ್ಲಿ ಈ ದೇವಸ್ಥಾನಗಳಿಗೆ ಭೇಟಿ ಕೊಡಿ. ಬಹು ಸುಂದರವಾಗಿವೆ. ಇವುಗಳ ಕಾಲಘಟ್ಟ ಗೊತ್ತಿಲ್ಲ. ಸುಮಾರು 11-12ನೇ ಶತಮಾನದಿಂದಲೂ ಇರ್ಬೋದೆಂದು ಹೇಳಲಾಗಿದೆ. ನೋಡಿ, ಬಹು ಅಪರೂಪದ ದೇವಾಲಯಗಳಿವು. ನೋಡಿ, ಸುಂದರ ದೇವಾಲಯಗಳು. ಬನ್ನಿ, 2 ಅಂತಸ್ತಿನ ಒಂದು ಮಂಟಪದ ಕೆಳಗಡೆ ಏನಿದೆ ನೋಡ್ಕೊಂಬರೋಣ. ನೋಡಿ, ಹಂಪಿಗೆ ಬಂದಾಗ ಈ ಹೇಮಕೂಟ ಪರ್ವತದ ಮೇಲಿರ್ತಕ್ಕಂಥ ಈ ಸಣ್ಣ ಚಿಕ್ಕ ದೇವಸ್ಥಾನಗಳಿಗೆ ಒಂದ್ಸರಿ ಭೇಟಿ ಕೊಡಿ. ಬಹು ಸುಂದರವಾಗಿವೆ ನೋಡೋಕ್ಕೆ. ಒಂಥರ ಪಿರಮಿಡ್ ಆಕೃತಿಯಲ್ಲಿ ಇದಲ್ಲ, ಇದು 2 ಅಂತಸ್ತಿನ ಇದು ಒಂದು ಮಂಟಪ. ದ್ವಾರಬಾಗಿಲು ಥರ ಇದೆ. ಆ ಕಡೆ ತೋರಿಸಿದ್ನಲ್ಲ, ಅವೆಲ್ಲ ಪಿರಮಿಡ್ ಆಕೃತಿಯಲ್ಲಿರ್ತಕ್ಕಂಥ ದೇವಸ್ಥಾನಗಳು, ತ್ರಿಕೋನಾಕೃತಿಯಲ್ಲಿ ಬಹು ಸುಂದರವಾದಂಥ ದೇವಸ್ಥಾನಗಳು ನೋಡಿ. ತುಂಬ ಸುಂದರವಾಗಿವೆ ನೋಡೋಕ್ಕೆ. ಇಲ್ಲಿ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ ಕೆಳಗಡೆ. ನೋಡಿ, ತುಂಬ ಅಪರೂಪ ಈ ಥರ ದೇವಸ್ಥಾನಗಳು.
ನೋಡಿ, ಪಿರಮಿಡ್ ಆಕೃತಿಯಲ್ಲಿರ್ತಕ್ಕಂಥ ದೇವಸ್ಥಾನಗಳು, ತ್ರಿಕೋನಾಕೃತಿ 3 ಗರ್ಭಗೃಹಗಳನ್ನು ಹೊಂದಿರತಕ್ಕಂಥ ದೇವಸ್ಥಾನಗಳಿವು.